ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. 9ನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸ ಘಟಕದ ಅಧ್ಯಾಯ 3 ಭಾರತದ ಮತ ಪ್ರವರ್ತಕರು ಹಾಗೂ ಸಮಾಜ ಸುಧಾರಕರು ಅನ್ನುವಂಥ ಒಂದು ಘಟಕವನ್ನು ನಾವು ಒಂದು ಅಧ್ಯಯನ ಮಾಡೋಣ. ವಿಶೇಷವಾಗಿ ಈ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರಲ್ಲಿ ಬರುವಂತಹ ಪ್ರಮುಖ ವಿಚಾರಗಳಲ್ಲಿ ಅವುಗಳ ಪರಿಚಯ ಆಗಿರ್ಬೋದು, ಅವರು ಪ್ರತಿಪಾದಿಸಿರುವಂತಹ ತತ್ವಗಳಾಗಿರ್ಬೋದು, ಬೋಧನೆಗಳಾಗಿರ್ಬೋದು, ಸೊ ಇವುಗಳ ಕುರಿತು, ಜೊತೆಗೆ ಪ್ರಮುಖವಾಗಿರುವಂತಹ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಬಸವಣ್ಣವರ ಜೀವನ, ಇವರು ಬೋಧನೆ ಮಾಡಿರುವಂತಹ ಸಿದ್ಧಾಂತಗಳು, ಅವುಗಳ ವಿಚಾರವನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ 18ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಏನಪ್ಪ ಅಂದ್ರ ಆ 13ನೇ ಶತಮಾನದ ಮೊದಲಾರ್ಧದವರೆಗಿನ ಅವಧಿ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. ಯಾಕಂದ್ರ ಈ 8ನೇ ಶತಮಾನದ 13ನೇ ಶತಮಾನದ ಮೊದಲಾರ್ಧ 3 ವೈದಿಕ ಮತಗಳನ್ನ ಬೆಳೆಸಿ ಪೋಷಿಸಿ ಅವುಗಳ ಪ್ರವರ್ತಕರಾಗಿರುವಂತಹ ಆಚಾರ್ಯತ್ರಯರಾಗಿರುವಂತಹ ಶಂಕರಾಚಾರ್ಯ ಆಗಿರ್ಬೋದು, ಮಧ್ವಾಚಾರ್ಯ ಆಗಿರ್ಬೋದು ಮತ್ತು ರಾಮಾನುಜಾಚಾರ್ಯ ಆಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಏನಪ್ಪಾ ಅಂದ್ರ ಕನ್ನಡ ನಾಡಿನಲ್ಲಿ ಜೀವಿಸಿದ್ರು. ಈ ಆಚಾರ್ಯತ್ರಯರಾಗಿರುವಂತಹ ಶಂಕರರಾಗಿರ್ಬೋದು, ಮಧ್ವಾಚಾರ್ಯ ಆಗಿರ್ಬೋದು, ರಾಮಾನುಜಾಚಾರ್ಯ ಆಗಿರ್ಬೋದು, ಇವರು ಮುಖ್ಯವಾಗಿರುವಂತಹ 3 ವೇದಾಂತ ಶಾಖೆಗಳಿರುವಂತಹ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಅನ್ನುವಂಥ ಸಿದ್ಧಾಂತಗಳನ್ನ ಪ್ರಚುರಪಡಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಭಾರತೀಯ ಸಮಾಜದಲ್ಲಿರುವಂತಹ ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ವಿರೋಧಿಸಿ ಬಸವೇಶ್ವರನಂತವರು ಬಸವ ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿಯನ್ನು ಹಾಡೋದ್ರ ಮೂಲಕ ಅವರು ಬೋಧಿಸಿರುವಂತಹ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತಗಳಾಗಿರದೆ ಸಮಾಜ ಮತ್ತು ಧರ್ಮವನ್ನ ವೈಚಾರಿಕವಾಗಿ ಸುಧಾರಣೆಗೊಳಿಸೋದ್ರ ಮೂಲಕ ಏನಪ್ಪಾ ಅಂದ್ರ ನಮ್ಮ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಮೂಲಕ ಏನಪ್ಪಾ ಅಂದ್ರ ಈ ಒಂದು ಗುರಿ ಸಾಧನೆಗಾಗಿ ಆಚಾರ್ಯತ್ರಯರು ಏನ್ ಮಾಡ್ತಾರೆ ಅಂದ್ರ ಅವುಗಳ ಜೊತೆಗೆ ಬಸವೇಶ್ವರರು ಕೂಡ ಕುಲ, ಮತ, ಲಿಂಗ ಭೇದಗಳಿಲ್ಲದೆ ಎಲ್ಲ ವರ್ಗದ ಜನರಲ್ಲಿ ಅಥವಾ ಜನರನ್ನ ಭಗವಂತನಲ್ಲಿ ಶರಣಾಗುವಂತೆ ಬೋಧಿಸಿರುವಂತಹ ಭಕ್ತಿ ಮಾರ್ಗದ ಮೂಲಕ ಸಮಾಜ ಮತ್ತು ಧರ್ಮವನ್ನ ಪುನಶ್ಚೇತನಗೊಳಿಸಲಿಕ್ಕೆ ಏನ್ ಮಾಡ್ತಾರೆ ಅಂದ್ರ ಪ್ರಯತ್ನ ಮಾಡ್ತಾರ. ಸೊ ಹಂಗಂತಂದ್ರ ನಾವು ಇವತ್ತಿಗೆ ಈ ಆಚಾರ್ಯತ್ರಯರಲ್ಲಿ ಮೊದಲಿಗರಾಗಿರುವಂತಹ ಶಂಕರಾಚಾರ್ಯರ ಬಗ್ಗೆ ಏನಪ್ಪಾ ಅಂದ್ರ ತಿಳ್ಕೊಳ್ಳೋಣ. ಶಂಕರಾಚಾರ್ಯರು ಅವರು ಬೋಧಿಸಿರುವಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತವನ್ನು ಏನ್ ಮಾಡ್ತಾರೆ ಅಂದ್ರ ಬೋಧಿಸ್ತಾರ. ಶಂಕರರ ಬಾಲ್ಯವನ್ನು ನೋಡಬೇಕಾದ್ರೆ ಶಂಕರಾಚಾರ್ಯರು ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಎನ್ನುವಂತ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ನೋಡಿ, ಶಂಕರಾಚಾರ್ಯರ ಬಾಲ್ಯ ಕೇರಳದ ಕಾಲಡಿ ಅನ್ನುವಂತ ಗ್ರಾಮದಲ್ಲಿ ನಂಬೂದರಿ ಅನ್ನುವಂತ ಒಂದು ಬ್ರಾಹ್ಮಣ ಕುಟುಂಬದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಜನಿಸ್ತಾ ಇದಾರೆ. ತಂದೆ ಶಿವಗುರು, ತಾಯಿ ಆರ್ಯಾಂಬ. ನೋಡಿ, ತಂದೆ ಹೆಸರು ಶಿವಗುರು, ತಾಯಿ ಹೆಸರು ಏನಪ್ಪಾ ಅಂದ್ರೆ ಆರ್ಯಾಂಬ. ಅಪ್ರತಿಮವಾಗಿರುವಂತಹ ಬುದ್ಧಿಮತ್ತೆಯನ್ನು ಹೊಂದಿರುವಂತಹ ಶಂಕರರು ತಮ್ಮ 7ನೇ ವಯಸ್ಸಿನೊಳಗ ಎಲ್ಲಾ ಸೂತ್ರಗಳಲ್ಲಿ ಕೂಡ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾರೆ. ನೋಡಿ, ಶಂಕರಾಚಾರ್ಯರು ಅಪ್ರತಿಮವಾಗಿರುವಂತಹ ಬುದ್ಧಿಮತ್ತೆಯನ್ನು ಹೊಂದಿದ್ರು, ಬಹಳಷ್ಟು ಬುದ್ಧಿವಂತರಾಗಿದ್ದರು. ಸೊ ಹಂಗಾಗಿ ತಮ್ಮ 7ನೇ ವಯಸ್ಸಿನೊಳಗ ಎಲ್ಲಾ ಸೂತ್ರಗಳಲ್ಲಿ ಕೂಡ ಪಾಂಡಿತ್ಯವನ್ನು ಪಡ್ಕೊಂಡಿದ್ರು. ಗೋವಿಂದ ಭಗವತ್ಪಾದರೆಂಬ ಗುರುಗಳಲ್ಲಿ ಇವರು ವೇದಶಾಸ್ತ್ರಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಅಧ್ಯಯನ ಮಾಡ್ತಾರೆ. ಹಾಗಾದ್ರೆ ಶಂಕರಾಚಾರ್ಯ ಗುರುಗಳು ಯಾರಪ್ಪ ಅಂದ್ರೆ ಗೋವಿಂದ ಭಗವತ್ಪಾದರು. ಇವರಲ್ಲಿ ಇವರು ವೇದಶಾಸ್ತ್ರಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಅಧ್ಯಯನ ಮಾಡಿರ್ತಾರ. ಶಂಕರಾಚಾರ್ಯರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾಗಿರುವಂತಹ ಅಧ್ಯಯನ ಮಾಡಿ, ನೋಡಿ, ಉಪನಿಷತ್ತುಗಳನ್ನ ಮತ್ತು ಬ್ರಹ್ಮಸೂತ್ರಗಳನ್ನ ಆಳವಾಗಿ ಅಧ್ಯಯನ ಮಾಡಿ ಅದ್ವೈತ ಸಿದ್ಧಾಂತವನ್ನು ಏನ್ ಮಾಡ್ತಾರೆ ಅಂದ್ರ ಪ್ರತಿಪಾದಿಸ್ತಾ ಇದ್ದಾರೆ. ಹಂಗಾದ್ರ ಶಂಕರಾಚಾರ್ಯ ಏನ್ ಮಾಡ್ತಾರೆ ಅಂದ್ರೆ ಯಾವ ಸಿದ್ಧಾಂತ ಪ್ರತಿಪಾದಿಸ್ತಾರ? ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರ. ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನದ ಫಲವಾಗಿ ಅದ್ವೈತ ಸಿದ್ಧಾಂತ ಏನಾಗುತ್ತೆ ಹುಟ್ಟುಕೊಳ್ತಾ ಇದೆ. ಅದ್ವೈತ ಎಂದರೆ ಏಕ ಅಥವಾ ಒಂದೇ ಅನ್ನುವಂತ ಅರ್ಥ. ಅದ್ವೈತ, ದ್ವೈತ ಅಂದ್ರೆ ಎರಡಿಲ್ಲಾರದ್ದು, ಏಕ ಅಥವಾ ಒಂದೇ ಅನ್ನುವಂತ ಅರ್ಥ. ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಲ್ಲ. ನೋಡಿ, ಜೀವಾತ್ಮ ಮತ್ತು ಪರಮಾತ್ಮ ಏನಪ್ಪ ಅಂದ್ರೆ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ ಆಗಿದವ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ ಅನ್ನುವಂತ ಏನ್ ಮಾಡ್ತಾರೆ ಇವರು ಬೋಧಿಸ್ತಾ ಇದ್ದಾರೆ. ನೋಡಿ, ಅದ್ವೈತ ಅನ್ನುವಂಥದ್ದು ಏನಪ್ಪ ಅಂದ್ರೆ ಏಕ ಅಥವಾ ಒಂದೇ ಅರ್ಥವನ್ನು ಕೊಡ್ತಾ ಇದೆ. ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಏನಪ್ಪ ಅಂದ್ರೆ ಬೇರೆ ಬೇರೆ ಅಲ್ಲ, ಎರಡು ಒಂದೇ ಆಗಿದಾವ. ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಏನಪ್ಪ ಅಂದ್ರೆ ಮಿಥ್ಯ ಅನ್ನುವಂಥ ವಿಚಾರ ಏನ್ ಮಾಡ್ತಾರೆ ಅಂದ್ರ
ವ್ಯಕ್ತಪಡಿಸ್ತಾರ. ಜಗತ್ತು ಒಂದು ಮಾಯೆ ನೋಡಿ, ಇವರ ದೃಷ್ಟಿಯೊಳಗ ಜಗತ್ತಂತ ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಹಾಗಾಗಿ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದಂತ ಬ್ರಹ್ಮನೊಡನೆ ಏನ್ ಮಾಡ್ಬೇಕಂದ್ರೆ ವಿಲೀನಗೊಳಿಸಬೇಕು. ಏನ್ ಮಾಡ್ತಾನಪ್ಪ ಅಂದ್ರೆ ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಜ್ಞಾನ ಮಾರ್ಗದಿಂದ ಮಾತ್ರ ನಾವು ಪ್ರಪಂಚದ ಮಾಯನ್ನು ತಿಳ್ಕೊಬಹುದು. ಅದರ ಮೂಲಕ ಪರಮ ಸತ್ಯವಾಗಿರುವಂತಹ ಬ್ರಹ್ಮನೊಡನೆ ನಮ್ಮ ಜೀವಾತ್ಮ ಏನ್ಮಾಡ್ಬೇಕಂದ್ರ ವಿಲೀನಗೊಳಿಸಬೇಕು. ಆಗ ಮಾತ್ರ ಎಲ್ಲರಿಗೂ ಮೋಕ್ಷ ಪ್ರಾಪ್ತಿ ಸಾಧ್ಯ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರ. ಹಾಗಾಗಿ ಶಂಕರಾಚಾರ್ಯ ಏನ್ ಮಾಡಿದ್ರೆ ಜ್ಞಾನ ಮಾರ್ಗದ ಪ್ರವರ್ತಕರಾಗಿ ಏನ್ ಮಾಡ್ತಾರೆ ಅಂದ್ರ ಗುರುತಿಸ್ಕೊತಾ ಇದ್ದಾರೆ. ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲ ಅಂತ ಏನ್ ಮಾಡ್ತಾರೆ ಪ್ರತಿಪಾದಿಸಿರುವಂತಹ ಶಂಕರಾಚಾರ್ಯರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತ ಏನ್ ಮಾಡ್ತಾರೆ ಅಂದ್ರ ಪ್ರತಿಪಾದಿಸ್ತಾ ಇದ್ದಾರೆ. ಜೀವಾತ್ಮನಿಗೆ ಪ್ರತ್ಯೇಕವಾಗಿರುವಂತಹ ಅಸ್ತಿತ್ವ ಇಲ್ಲ ಅಂತ ಏನ್ ಮಾಡ್ತಾರೆ ಪ್ರತಿಪಾದಿಸಿರುವಂತಹ ಶಂಕರಾಚಾರ್ಯರು. ಅದನ್ನ ಏನಂತ ಕರೆದ್ರು, ನಾನೇ ಬ್ರಹ್ಮ ಅಂತ ಕರೆದ್ರು, ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತ ಏನ್ ಮಾಡಿದ್ರು ಪ್ರತಿಪಾದನೆ ಮಾಡಿದ್ರು. ಸಕಲ ಜೀವರಾಶಿಗಳಿರುವಂತಹ ಚೇತನ ಶ್ರೇಷ್ಠವಾಗಿರುತ್ತದೆ ಅಂತ ಏನ್ ಮಾಡ್ತಾರೆ ಅಂದ್ರ ಪ್ರತಿಪಾದಿಸ್ತಾ ಇದ್ದಾರೆ. ಸಕಲ ಜೀವರಾಶಿಗಳಿರುವಂತಹ ಚೇತನ ಶ್ರೇಷ್ಠವಾದಂತ ಪ್ರತಿಪಾದಿಸುವ ಮೂಲಕ ಅಸ್ತಿತ್ವದ ನೆಲೆಯಲ್ಲಿ ಸಮಾನತೆಯನ್ನು ಏನ್ ಮಾಡ್ತಾರೆ ಅಂದ್ರ ಬೋಧಿಸ್ತಾರೆ. ಅಂದ್ರ ಅಸ್ತಿತ್ವದ ನೆಲೆಯಲ್ಲಿ ಸಮಾನತೆಯನ್ನ ಬೋಧಿಸ್ತಾ ಇದ್ದಾರೆ. ಬ್ರಹ್ಮವು ಸತ್ಯ, ಅದು ನಿರ್ಗುಣ, ಅದಕ್ಕೆ ಲಕ್ಷಣಗಳಿಲ್ಲ ಮತ್ತು ಅವಕಾಶವಿಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರ ಪ್ರತಿಪಾದಿಸ್ತಾರೆ. ಬ್ರಹ್ಮ ಸತ್ಯ, ಅದು ನಿರ್ಗುಣ, ಅದಕ್ಕೆ ಯಾವುದೇ ಗುಣಗಳಿಲ್ಲ, ನಿರ್ಗುಣ ಅದಾವ. ಹಂಗಾಗಿ ಅದಕ್ಕೆ ಲಕ್ಷಣಗಳು ಕೂಡ ಇಲ್ಲ, ಆಮೇಲೆ ಅವಕಾಶಗಳು ಕೂಡ ಇಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರ ಪ್ರತಿಪಾದಿಸ್ತಾರ. ಇನ್ನ ಶಂಕರಾಚಾರ್ಯ ರಚನೆ ಮಾಡಿರುವಂತಹ ಗ್ರಂಥಗಳ ಬಗ್ಗೆ ನೋಡ್ಬೇಕಾದ್ರೆ ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರ ಅನ್ನುವಂಥದ್ದು ಏನ್ ಮಾಡ್ತಾರೆ ಅಂದ್ರೆ ಇವರು ರಚನೆ ಮಾಡುವಂತ ಪ್ರಮುಖವಾದ ಗ್ರಂಥಗಳು. ಅದರಲ್ಲಿ ಭಜ ಗೋವಿಂದ ಅನ್ನುವಂಥದ್ದು ಏನಪ್ಪ ಅಂದ್ರ ಅತ್ಯಂತ ಜನಪ್ರಿಯವಾಗಿರುವಂತಹ ಸ್ತೋತ್ರ ಅಂತ ಏನ್ ಮಾಡ್ತೀವಿ ಅಂದ್ರ ಗುರುತಿಸ್ತೀವಿ. ಶಂಕರಾಚಾರ್ಯರ ಗ್ರಂಥಗಳನ್ನು ನೋಡೋಣ. ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರ ಇವೆಲ್ಲ ಪ್ರಮುಖವಾದ ಗ್ರಂಥಗಳಾದ್ರೆ ಶಂಕರಾಚಾರ್ಯ ರಚನೆ ಮಾಡುವಂತಹ ಭಜ ಗೋವಿಂದ ಅನ್ನುವಂತಹ ಒಂದು ಸ್ತೋತ್ರ ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ಸ್ತೋತ್ರ ಅಂತ ಏನ್ ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ. ಅದಕ್ಕಾಗಿ ತಮ್ಮ ಬೋಧನೆಗಳನ್ನ ಪ್ರಚಾರ ಪಡಿಸುವಂತ ಉದ್ದೇಶಕ್ಕಾಗಿ ಶಂಕರಾಚಾರ್ಯ ತನ್ನ ಕಾಲ್ನಡಿಗೆಯೊಳಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತವನ್ನೇ ಸಂಚಾರ ಮಾಡಿ ತಮ್ಮ ಅದ್ವೈತ ಸಿದ್ಧಾಂತವನ್ನು ಏನ್ ಮಾಡ್ತಾರೆ ಅಂದ್ರ ಪ್ರತಿಪಾದಿಸ್ತಾರೆ. ನೋಡಿ, ಶಂಕರಾಚಾರ್ಯ ಏನಂತಾರೆ ಕಾಲ್ನಡಿಗೆಯೊಳಗ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತವನ್ನು ಸಂಚಾರ ಮಾಡಿ ಅದ್ವೈತ ಸಿದ್ಧಾಂತವನ್ನು ಏನ್ ಮಾಡ್ತಾರೆ ಅಂದ್ರ ಪ್ರತಿಪಾದಿಸ್ತಾರ. ಹಾಗಾಗಿ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ 5 ಪೀಠಗಳನ್ನ ಏನ್ ಮಾಡ್ತಾರೆ ಅಂದ್ರ ಸ್ಥಾಪನೆ ಮಾಡ್ತಾರ. ಅಷ್ಟೇ ಅಲ್ಲ, ಭಾರತೀಯ ದಾರ್ಶನಿಕ ಚಿಂತನೆಗೆ ಹೊಸ ರೂಪ ಮತ್ತು ಚೈತನ್ಯ ನೀಡುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಶಂಕರಾಚಾರ್ಯ ಕೂಡ ಅಂತ ಏನ್ ಮಾಡ್ತಾರೆ ಗುರುತಿಸ್ತೀವಿ. ಹಂಗಾದ್ರೆ ಶಂಕರಾಚಾರ್ಯ ಸ್ಥಾಪನೆ ಮಾಡುವಂತಹ 5 ಪೀಠಗಳು ಅಂತಂದ್ರೆ ಬದರಿಯಲ್ಲಿರುವಂತಹ ಜ್ಯೋತಿರ್ಪೀಠ, ದ್ವಾರಕೆಯಲ್ಲಿರುವಂತಹ ಕಾಳಿಕಾ ಪೀಠ, ಪುರಿಯಲ್ಲಿರುವಂತಹ ಗೋವರ್ಧನ ಪೀಠ, ಕಂಚಿಯಲ್ಲಿರುವಂತಹ ಕಾಮಕೋಟಿ ಪೀಠ ಏನಪ್ಪಾ ಅಂದ್ರ ಇವು 5 ಪೀಠಗಳು. ನೋಡಿ, ಬದರಿಯಲ್ಲಿರುವಂತಹ ಜ್ಯೋತಿರ್ಪೀಠ, ದ್ವಾರಕೆಯಲ್ಲಿರುವಂತಹ ಕಾಳಿಕಾ ಪೀಠ, ಪುರಿಯ ಗೋವರ್ಧನ ಪೀಠ, ಶೃಂಗೇರಿಯ ಶಾರದಾ ಪೀಠ, ಕಂಚಿಯ ಕಾಮಕೋಟಿ ಪೀಠ ಅನ್ನೋದು ಏನಪ್ಪಾ ಅಂದ್ರ ಈ ಶಂಕರಾಚಾರ್ಯ ಸ್ಥಾಪನೆ ಪ್ರಮುಖ ಪೀಠಗಳನ್ನು ಗುರುತಿಸ್ತೀವಿ. ನೆಕ್ಸ್ಟ್ ಎರಡನೇದಾಗಿ ರಾಮಾನುಜಾಚಾರ್ಯರು ಬೋಧಿಸುವಂತ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಏನ್ ಮಾಡ್ತಂದ್ರೆ ಗುರುತಿಸ್ತೀವಿ. ನೋಡಿ, ರಾಮಾನುಜಾಚಾರ್ಯರ ಒಂದು ಜೀವನ ನೋಡ್ಬೇಕಾದ್ರೆ ತಮಿಳುನಾಡಿನ ಚೆನ್ನೈ ಸಮೀಪ ಇರುವಂತಹ ಶ್ರೀ ಪೆರಂಬೂರು ಅಂತ ಒಂದು ಪ್ರದೇಶದಲ್ಲಿ ನೋಡಿ ರಾಮಾನುಜಾಚಾರ್ಯರು ಜಡಿಸಿರುವಂತದ್ದು ಎಲ್ಲಿಪ್ಪ ಅಂದ್ರ ತಮಿಳುನಾಡಿನ ಚೆನ್ನೈನ ಸಮೀಪ ಇರುವಂತಹ ಶ್ರೀ ಪೆರಂಬದೂರು ಅನ್ನುವಂತ ಒಂದು ಹಳ್ಳಿಗಳಲ್ಲಿ ಜನಿಸ್ತಾರೆ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ತಂದೆ ಹೆಸರು ಕೇಶವ ಸೋಮಯಾಜಿ, ತಾಯಿ ಹೆಸರು ಏನಪ್ಪ ಅಂದ್ರೆ ಕಾಂತಿಮತಿ. ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾ ಕೇಂದ್ರವಿರುವಂತಹ ಕಂಚಿಯಲ್ಲಿ ಯಾದವ ಪ್ರಕಾಶರ ಬಳಿ ವೇದ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿದವರು ಯಾರು ಅಂತಂದ್ರೆ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರ ಗುರುಗಳು ಯಾದವ ಪ್ರಕಾಶರು. ಇವರು ದಕ್ಷಿಣ ಭಾರತದ ಪ್ರಸಿದ್ಧ ವಿದ್ಯಾಕೇಂದ್ರವಿರುವಂತಹ ಕಂಚಿ ಒಳಗಿರ್ತಾರ. ಅವ್ರ ಬಳಿ ಏನಂತಾರೆ ವೇದ ಉಪನಿಷತ್ತುಗಳನ್ನ ಅಧ್ಯಯನ ಮಾಡ್ತಾರ. ನಂತರ ಶ್ರೀರಂಗಂಗೆ ತೆರಳಿ ಅಲ್ಲಿಯ ಮಠದ ಪೀಠಾಧೀಶರಾಗ್ತಾರ. ಶೈವ ಧರ್ಮಾವಲಂಬಿ ಇರುವಂತಹ ಚೋಳರ ದೊರೆ ರಾಮಾನುಜಾಚಾರ್ಯರಿಗೆ ಏನ್ ಮಾಡ್ತಿದ್ದ ಕಿರುಕುಳ ಕೊಡ್ತಾ ಇದ್ದ. ನೋಡಿ, ಶೈವ ಧರ್ಮಾವಲಂಬಿಯಾಗಿರುವಂತಹ ಚೋಳರ ದೊರೆ ಏನಂತಂದ್ರೆ ರಾಮಾನುಜರಿಗೆ ಏನ್ ಮಾಡ್ತಿದ್ದ ಕಿರುಕುಳ ಕೊಡ್ತಿದ್ದ. ಅವಾಗ ಏನಂತಾರೆ ಕರ್ನಾಟಕ ಭಾಗದ ಹೊಯ್ಸಳರ ದೊರೆ ಬೆಟ್ಟಿಗ ದೇವ ಅಥವಾ ಬೆಟ್ಟಿ ದೇವನ ಬಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಬರ್ತಾ ಇದಾರೆ. ಹೊಯ್ಸಳರ ದೊರೆ ಬೆಟ್ಟಿದೇವ ಏನ್ ಮಾಡ್ತಾರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಂತರ ದೊರೆ ಬೆಟ್ಟಿದೇವ ಏನಂತಾರೆ ವೈಷ್ಣವ ಸಂಪ್ರದಾಯಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಎಂಬ ಹೆಸರನ್ನು ಪಡ್ಕೊತಾನ.
ರಾಮಾನುಜಾಚಾರ್ಯರ ಪ್ರಭಾವಕ್ಕೆ ಒಳಗಿರುವಂತಹ ಹೊಯ್ಸಳರ ಬಿಟ್ಟಿದ್ದೇವೆ ಏನ್ ಮಾಡ್ತಾರಪ್ಪ ಅಂದ್ರೆ ವೈಷ್ಣವ ಸಂಪ್ರದಾಯಕ್ಕೆ ಮತಾಂತರಗೊಂಡು ವಿಷ್ಣುವರ್ಧನ ಅಂತ ಹೆಸರನ್ನ ಏನ್ ಮಾಡ್ತಾರೆ ಪಡ್ಬೇಕನ ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ ಅಂದ್ರ ಮೇಲುಕೋಟೆಗೆ ತೆರಳಿ ಚಲುವನಾರಾಯಣನ ದೇವಾಲಯ ಏನ್ ಮಾಡ್ತಾರೆ ಅಂದ್ರ ನಿರ್ಮಾಣ ಮಾಡ್ತಾರೆ. ಮೇಲುಕೋಟೆಗೆ ತೆರಳಿ ಯಾವ ದೇವಸ್ಥಾನವನ್ನ ಚಲುವನಾರಾಯಣ ಅಂತ ದೇವಸ್ಥಾನ ಏನ್ ಮಾಡ್ತಾರೆ ನಿರ್ಮಾಣ ಮಾಡ್ತಾರ. ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಲಿಕ್ಕೆ ಅತೀವವಾದಂತಹ ಆಸಕ್ತಿಯನ್ನು ವಹಿಸ್ತಾರೆ. ನೋಡಿ, ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ ಜನಸಾಮಾನ್ಯರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಲಿಕ್ಕೆ ಅತೀವವಾಗಿರುವಂತಹ ಒಂದು ಆಸಕ್ತಿಯನ್ನು ಕೂಡ ಏನ್ ಮಾಡ್ತಾರೆ ಅಲ್ಲೇ ವಹಿಸ್ತಿದ್ದಾರೆ. ಅವರು ಪ್ರತಿಪಾದಿಸಿರುವಂತಹ ಸಿದ್ಧಾಂತವನ್ನ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಗುರುತಿಸ್ತಾ ಇದೀವಿ. ಎಸ್, ರಾಮಾನುಜಾಚಾರ್ಯರು ಪ್ರತಿಪಾದಿಸುವಂತಹ ಸಿದ್ಧಾಂತ ಯಾವುದು ಅಂತಂದ್ರೆ ವಿಶಿಷ್ಟಾದ್ವೈತ. ಇದರ ಪ್ರಕಾರ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಆಧೀನ. ನೋಡಿ, ಇವರ ಪ್ರಕಾರ ವಿಶಿಷ್ಟಾದ್ವೈತದ ಪ್ರಕಾರ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಆಧೀನ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಒಂದಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಏನ್ ಮಾಡ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಆತ್ಮ ಮತ್ತು ಪರಮಾತ್ಮ ಎರಡು ಏಕಕಾಲದಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಅಂತ ತೋರಿಸ್ತಾರೆ. ಜಗತ್ತು ಬ್ರಹ್ಮನ ವ್ಯಕ್ತಗೊಂಡ ರೂಪ ಮತ್ತು ಜಗತ್ತು ಇಹ ಸತ್ಯ ಅಂತ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಪಾದಿಸ್ತಾರೆ. ಬ್ರಹ್ಮನ ಜಗತ್ತು ಏನಂದ್ರೆ ಬ್ರಹ್ಮನ ವ್ಯಕ್ತಗೊಂಡ ರೂಪ ಮತ್ತು ಜಗತ್ತು ಏನಂದ್ರೆ ಇಹ ಸತ್ಯ ಅಂತ ಏನ್ ಮಾಡ್ತಾರೆ ಅಂದ್ರೆ ಪ್ರತಿಪಾದಿಸ್ತಾ ಇದ್ದಾರೆ. ಮುಕ್ತಿ ಸಾಧನೆಗೆ ಭಕ್ತಿ ಮತ್ತು ಪ್ರಪತ್ತಿ ಅಂದ್ರೆ ಅತೀವ ಶರಣಾಗತ ಭಕ್ತಿ ಅಂತ ಏನ್ ಮಾಡ್ತಾರೆ ಬಹಳ ಮುಖ್ಯ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಮುಕ್ತಿ ಸಾಧಿಸಬೇಕಾದ್ರೆ ಭಕ್ತಿ ಮತ್ತು ಪ್ರಪತ್ತಿಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಹಂಗಾಗಿ ಅತೀವ ಶರಣಾಗತಿ ಭಕ್ತಿ ಅಂತಂದ್ರೆ ಬಹಳ ಮುಖ್ಯ ಅಂತ ತೋರಿಸ್ತಾರ. ಜಾತಿವಾದವನ್ನು ಕಾಣಿಸಿರುವಂತಹ ರಾಮಾನುಜಾಚಾರ್ಯ ಏನಂತಾರೆ ಭಕ್ತಿ ತತ್ವವನ್ನು ಎಲ್ಲ ಜಾತಿ ಜನರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಜಾತಿವಾದವನ್ನು ಕಾಣಿಸಿರುವಂತಹ ರಾಮಾನುಜಾಚಾರ್ಯರು ಭಕ್ತಿ ಪಂಥವನ್ನ ಎಲ್ಲ ಜಾತಿಯ ಜನರಿಗೆ ಏನ್ ಮಾಡ್ತಾರೆ ಉಪದೇಶ ಮಾಡ್ತಾರ. ಆಸೆಗಳಿಂದ ದೂರವಾಗಿ ಅಥವಾ ಆಸೆಗಳಿಂದ ದೂರಾಗಿ ಆತ್ಮ ಪರಿಶುದ್ಧತೆಯಿಂದ ಭಗವಂತನಿಗೆ ಶರಣಾಗಬೇಕಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಆಸೆಗಳಿಂದ ದೂರಾಗಿ ಆತ್ಮ ಪರಿಶುದ್ಧತೆಯಿಂದ ಏನ್ ಭಗವಂತನಿಗೆ ಶರಣಾಗಬೇಕಂತ ತಿಳಿಸ್ಕೊಡ್ತಾರ. ಹೀಗೆ ಮೋಕ್ಷ ಸಾಧನೆಗೆ ಏನ್ ಮಾಡ್ತಾರೆ ಭಕ್ತಿ ಮಾರ್ಗವನ್ನ ಪ್ರತಿಪಾದಿಸ್ತಾ ಇದ್ದಾರೆ. ರಾಮಾನುಜಾಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ ಶಾಸ್ತ್ರಗಳ ಅಧ್ಯಯನ ಮಾಡಿ ಅನೇಕ ಕೃತಿಗಳ ರಚನೆ ಮಾಡ್ತಾರೆ. ಅವುಗಳಲ್ಲಿ ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕೆ, ಶ್ರೀ ಭಾಷ್ಯ ಮತ್ತು ತಮ್ಮ ಮಹತ್ವಪೂರ್ಣ ಗ್ರಂಥವಾಗಿರುವಂತಹ ಗೀತಾ ಭಾಷೆಗಳಿಗೆ ಏನ್ ಮಾಡ್ತಾರೆ ಭಕ್ತಿ ತತ್ವಕ್ಕೆ ಅನನ್ಯತೆಯನ್ನು ಮತ್ತು ಪ್ರಾಧಾನ್ಯತೆಯನ್ನು ತಂದುಕೊಂಡಿದ್ದಾರೆ. ಇವರು ಕೂಡ ಏನ್ ಮಾಡ್ತಾರೆ ಶಂಕರಾಚಾರ್ಯ ಅನೇಕ ಕೃತಿಗಳನ್ನು ರಚನೆ ಮಾಡ್ತಾರೆ. ಒಂದು ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕೆ ಮತ್ತು ಶ್ರೀ ಭಾಷ್ಯ. ಇವುಗಳ ಜೊತೆಗೆ ತಮ್ಮ ಮಹತ್ವಪೂರ್ಣ ಗ್ರಂಥ ಯಾವ್ದಂದ್ರೆ ಗೀತಾ ಭಾಷೆಗಳಿಗೆ ಏನಂತಂದ್ರೆ ಭಕ್ತಿ ತತ್ವಕ್ಕೆ ಅನನ್ಯತೆಯನ್ನು ಮತ್ತು ಪ್ರಾಧಾನ್ಯತೆಯನ್ನು ಮಾಡಿದ್ರೆ ತಂದುಕೊಂಡಿದ್ದಾರೆ. ಉತ್ತರ ಭಾರತ ಸಂತರ ಇರುವಂತಹ ರಮಾನಂದ ಮತ್ತು ರಾಯಿದಾಸರು ಏನ್ ಮಾಡ್ತಾರೆ ಅಂದ್ರೆ ರಾಮಾನುಜಾಚಾರ್ಯರ ಸಿದ್ಧಾಂತ ಪ್ರಭಾವಿತರಾಗೋದ್ರ ಮೂಲಕ. ನೋಡಿ, ಉತ್ತರ ಭಾರತದ ಸಂತ ರಮಾನಂದ ಮತ್ತು ರಾಯಿದಾಸರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಮಾನುಜಾಚಾರ್ಯರ ಸಿದ್ಧಾಂತಗಳಿಂದ ಪ್ರಭಾವಿತರಾಗ್ತಾರೆ. ಹಿಂಗಾಗಿ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಬೆಳಲಿಕ್ಕೆ ಆಗ್ತದೆ ದಾರಿ ಆಗ್ತಾ ಇದೆ. ಹಾಗೇನೆ ವಿಜಯನಗರದ ಅರಸರುಗಳಾದ ತುಳು ಮತ್ತು ಅರಬಿಡ ವಸಂತರು ಕೂಡ ಈ ತತ್ವದ ಆಗ್ತಾ ಇದ್ದಾರೆ. ಅದಕ್ಕಾಗಿ ಇವರು ಏನ್ ಮಾಡ್ತಾರಪ್ಪ ಅಂದ್ರೆ ರಾಮಾನುಜಾಚಾರ್ಯ ಏನ್ ಮಾಡ್ತಾರೆ ಅಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರಚಾರ ಮಾಡುವ ಉದ್ದೇಶಕ್ಕಾಗಿ ಸುಮಾರು 5 ಮಠಗಳನ್ನು ಇವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಶ್ರೀ ವೈಷ್ಣವ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಏನ್ ಹೇಳಿದ ನೋಡ್ರಿ, ಯತಿರಾಜ ಮಠ ಮೇಲುಕೋಟೆ ಮತ್ತು ಶ್ರೀ ಪೆರಂಬದೂರು, ಪರಕಾಲದ ಮಠ ಅಂದ್ರೆ ಬ್ರಹ್ಮತಂತ್ರ ಮಠ ಮೈಸೂರು, ಅಹೋಬಲ ಮಠ ಅಹೋಬಲ ಗುಂಟೂರು ಆಂಧ್ರ ಪ್ರದೇಶದ ಗುಂಟೂರದಲ್ಲಿದೆ, ಆಂಡವನ್ ಮಠ ಶ್ರೀರಂಗದಲ್ಲಿದೆ, ವಾಮಮಲೈ ಮಠ ಸುಚೇಂದ್ರದೊಳಗೆ ಏನಂತತಿ ಕಂಡು ಬರ್ತಾ ಇದೆ. ಇವೆಲ್ಲವೂ ಕೂಡ ಏನಂತಾರೆ ರಾಮಾನುಜಾಚಾರ್ಯರು ಮಾಡಿರುವಂತ ವಿಶಿಷ್ಟಾಂತ ಪ್ರಮುಖವಂತ ವಿಚಾರಗಳು. ನೆಕ್ಸ್ಟ್ ಮಧ್ವಾಚಾರ್ಯರು ಬೋಧನೆ ಮಾಡುವಂತ ತತ್ವ ಯಾವುದು ಅಂದ್ರೆ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಧ್ವಾಚಾರ್ಯರ ಬಾಲ್ಯ ನೋಡ್ಬೇಕಾದ್ರೆ ಕರ್ನಾಟಕದ ಉಡುಪಿ ಒಳಗಿರುವಂತಹ ಪಾಜಕದಲ್ಲಿ ನೋಡಿ, ಮಧ್ವಾಚಾರ್ಯರು ಜನಿಸಿದ್ದೆಲ್ಲಪ್ಪ ಅಂದ್ರೆ ಉಡುಪಿ ಒಳಗಿರುವಂತಹ ಪಾಜಕದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಜನಿಸ್ತಾ ಇದ್ದಾರೆ. ತಂದೆ ಮಧ್ವಗೇಹ ಭಟ್ಟ, ತಾಯಿ ವೇದಾವತಿ. ತಂದೆ ಹೆಸರು ಮಧ್ವಗೇಹ ಭಟ್ಟ ಮತ್ತು ತಾಯಿ ವೇದಾವತಿ ಇವರ ತಂದೆ ಹೇಳಿರ್ತಾರ. ವಿಷ್ಣು ಇವರ ಆರಾಧ್ಯ ದೈವ. ನೋಡಿ, ಮಧ್ವಾಚಾರ್ಯರ ಆರಾಧ್ಯ ದೈವ ಯಾರಪ್ಪ ಅಂದ್ರ ವಿಷ್ಣು ಆಗಿರ್ತಾರ. ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನು ತೋರಿದ್ದರಿಂದ ಏನಪ್ಪಾ ಅಂದ್ರೆ ತಿಳಿಸ್ತಾರ. ಹಿಂಗಾಗಿ ಗುರುಗಳಾಗಿರುವಂತ ಅಚ್ಯುತ ಪ್ರೇಕ್ಷಕರಲ್ಲಿ ದೀಕ್ಷೆಯನ್ನು ಪಡ್ಕೊತಾ ಇದ್ದಾರೆ. ಮಧ್ವಾಚಾರ್ಯರ ಗುರುಗಳು ಯಾರಪ್ಪ ಅಂದ್ರೆ ಅಚ್ಯುತ ಪ್ರೇಕ್ಷಕರು. ಈ ಗುರುಗಳಲ್ಲಿ ದೀಕ್ಷೆ ಪಡ್ಕೊಂಡಿರುವಂತ ಮಧ್ವಾಚಾರ್ಯರು ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಸ್ವತಂತ್ರವಾಗಿ ತಮ್ಮ ಜ್ಞಾನ ಶಕ್ತಿಯನ್ನು ಬೆಳೆಸಿಕೊಂಡವರು, ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುವನ್ನೇ ಸೋಲಿಸಿದವರು. ಹೀಗಾಗಿ ದ್ವೈತ ಸಿದ್ಧಾಂತವನ್ನು ಇವರು ಏನ್ ಮಾಡ್ತಾರೆ ಅಂದ್ರ ಪ್ರತಿಪಾದಿಸ್ತಾ ಇದ್ದಾರೆ. ದ್ವೈತ ಎಂದರೆ ಎರಡು ಎಂದರ್ಥ. ಅಂದ್ರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಏನಂದ್ರ ಬೇರೆ ಬೇರೆ ಅನ್ನುವಂಥ ಒಂದು ಅರ್ಥವಾಗಿ ಏನಪ್ಪ ಅಂದ್ರ ದ್ವೈತ ಅನ್ನುವಂಥ ಸಿದ್ಧಾಂತ ಏನ್ ಮಾಡುತ್ತೆ ಅರ್ಥವನ್ನು ಕೊಡ್ತಾ ಇದೆ.
ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಏನಪ್ಪ ಅಂದ್ರ ಬೇರೆ ಬೇರೆ ಅನ್ನುವುದೇ ಈ ದ್ವೈತ ಸಿದ್ಧಾಂತದ ಅರ್ಥ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರಚಾರಕ್ಕಾಗಿ ತೀರ್ಥಯಾತ್ರೆಗಳನ್ನು ಕೈಗೊಂಡು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸಿ ಸಾಕಷ್ಟು ಏನಪ್ಪ ಅಂದ್ರ ಈ ದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಹಡಗಿನ ಗೋಪಿ ಚಂದನವೆಂಬ ಮಣ್ಣಿನ ಗುಡ್ಡೆಯಲ್ಲಿದ್ದಂತ ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿ ಒಳಗೆ ಏನ್ ಮಾಡ್ತಂದು ಪ್ರತಿಷ್ಠಾಪಿಸ್ತಾ ಇದ್ದಾರೆ ನೋಡಿ. ಹಡಗಿನ ಗೋಪಿ ಚಂದನವೆಂಬ ಮಣ್ಣಿನ ಗುಡ್ಡೆಯಲ್ಲಿದ್ದಂತಹ ಕೃಷ್ಣನ ವಿಗ್ರಹವನ್ನ ಉಡುಪಿ ಒಳಗೆ ತಂದು ಪ್ರತಿಷ್ಠಾಪನೆ ಮಾಡಿದವರು ಯಾರು ಅಂದ್ರೆ ಮಧ್ವಾಚಾರ್ಯ ಅಂತ ಗುರುತಿಸ್ತಾ ಇದ್ವಿ. ಕೃಷ್ಣನ ಪೂಜೆಗಾಗಿ ಅಷ್ಟಮಠಗಳನ್ನು ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣನ ಪೂಜೆ ಮಾಡುವಂತ ಉದ್ದೇಶಕ್ಕಾಗಿ ಅಷ್ಟಮಠ ಸ್ಥಾಪನೆ ಮಾಡ್ತಾರೆ. ಅವು ಯಾವಂದ್ರೆ ಒಂದು ಪಲಿಮಾರು, ಅದಮಾರು, ಕೃಷ್ಣಾಪುರ, ಪುತ್ತಿಗೆ, ಶಿರೂರು, ಸೋದೆ, ಕಾಣೆಯೂರು ಮತ್ತು ಪೇಜಾವರ ಮಠಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಇವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ ನೋಡಿ. ಮಧ್ವಾಚಾರ್ಯರ ಪ್ರಕಾರ ಏನಂದ್ರೆ ಜಗತ್ತು ಅನ್ನುವಂಥದ್ದು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಅದು ಪರಮಾತ್ಮನಷ್ಟೇ ಏನಂತಂದ್ರೆ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯೆ, ಭ್ರಮೆ, ಸುಳ್ಳು ಅನ್ನೋ ರೂಪಗಳಿಗೆ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನಿಗೂ ಮತ್ತು ಜೀವಿಗಳಿಗೆ ಏನಂತಂದ್ರೆ ಸ್ವಾಮಿ ಸೇವಕದ ಸಂಬಂಧವಿದೆ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನಿಗೆ ಮತ್ತು ಜೀವಿಗಳಿಗೆ ಅಂದ್ರೆ ಇಲ್ಲಿ ಇವರಿಬ್ಬರಿಗೆ ಏನಂತಂದ್ರೆ ಸ್ವಾಮಿ ಸೇವಕದ ಸಂಬಂಧ ಐತಿ ಅಂತ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ಇವರು ದೃಷ್ಟಿಯೊಳಗೆ ಏನಂತಾರೆ ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನ ಭಕ್ತಿಯಿಂದ ಪೂಜಿಸೋದ್ರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ವಿಷ್ಣುವನ್ನ ಅಥವಾ ನಾರಾಯಣನ ಏನ್ಬೇಕಂದ್ರೆ ನಾವು ಭಕ್ತಿಯಿಂದ ಪೂಜಿಸಬೇಕು, ಅವಾಗ ನಮಗೆ ಏನಾಗ್ತೈತಿ ಆತ್ಮೋದ್ಧಾರ ಆಗ್ತೈತಿ ಅಥವಾ ಮುಕ್ತಿ ಸಿಗ್ತದೆ ಅನ್ನೋ ವಿಚಾರ ಏನ್ ಮಾಡ್ತಾರೆ ತಿಳಿಸ್ಕೊಡ್ತಾರ. ಆ ನಿಟ್ಟಿನೊಳಗೆ ತಮ್ಮ ವಿಚಾರಧಾರೆಗಳನ್ನ ಹಲವಾರು ಕೃತಿಗಳಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ತಿಳಿಸ್ಕೊಡ್ತಾ ಇದ್ದಾರೆ. ಮಧ್ವಾಚಾರ್ಯ ರಚನೆ ಮಾಡುವಂತ ಕೃತಿಗಳಲ್ಲಿ ಗೀತಾ ಭಾಷಾ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ವಿಷ್ಣು ತಾತ್ಪರ್ಯ ನಿರ್ಣಯ, ಮಾಯಾವಾದದ ಖಂಡನೆ ಇವೆಲ್ಲವೂ ಕೂಡ ಏನಂತಂದ್ರೆ ಮಧ್ವಾಚಾರ್ಯರ ಪ್ರಮುಖ ಅಂತ ಕೃತಿಗಳು. ಸೊ ಮಧ್ವಾಚಾರ್ಯರ ಸಿದ್ಧಾಂತ ಮುಂದೆ ಪದ್ಮನಾಭ ತೀರ್ಥ ಮತ್ತು ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರು ಮತ್ತು ವಾದಿರಾಜ ತೀರ್ಥರ ಹೆಚ್ಚು ಪ್ರಚಾರಗೊಳ್ಳುತ್ತದೆ. ಸೊ ಆ ಮೂಲಕ ಮಧ್ವಾಚಾರ್ಯ ಕೂಡ ಉತ್ತಮವಾಗಿರುವಂತಹ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ಏನಂದ್ರೆ ಆಚಾರ್ಯ ತ್ರಯಗಳಂತ ಶಂಕರಾಚಾರ್ಯ, ರಾಮಾನುಜಾಚಾರ್ಯ ಮತ್ತು ಮಧ್ವಾಚಾರ್ಯರಿಂದ ಬೋಧಿಸಲ್ಪಟ್ಟ ಪ್ರಮುಖ ಅಂತ ವಿಚಾರಗಳು. ಮುಂದಿನದಾಗಿ ಬಸವೇಶ್ವರರು. ಎಸ್, ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನು ಸುಧಾರಿಸಲು ಹೋರಾಡಿರುವಂತಹ ಆದ್ಯ ಪ್ರವರ್ತಕರಲ್ಲಿ ಜಗಜ್ಯೋತಿ ಬಸವೇಶ್ವರರು ಕೂಡ ಒಬ್ಬರಾಗಿದ್ದಾರೆ. ವೈದಿಕ ಮೂಲ ಧರ್ಮದಲ್ಲಿ ಬೇರಿದಂತಹ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿಗಳನ್ನ ಬದಿಗೊತ್ತಿ ಮಾನವೀಯ ಮೌಲ್ಯ ಆಧಾರಿತ ಸರಳವಾಗಿರುವಂತಹ ವೀರಶೈವ ಸಿದ್ಧಾಂತವನ್ನ ಬಸವೇಶ್ವರ ಏನ್ ಮಾಡ್ತಾರೆ ಅಂದ್ರೆ ಪ್ರಚುರಪಡಿಸ್ತಾರೆ. ಅಷ್ಟೇ ಅಲ್ಲ, ಅವರ ಅನುಯಾಯಿಗಳಂತ ಶರಣರು ಕೂಡ ಏನ್ ಮಾಡ್ತಾರೆ ಅದನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಮಧ್ಯಕಾಲದ ಕರ್ನಾಟಕದ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಹೊರಡಿರುವಂತಹ ಆದ್ಯ ಪ್ರವರ್ತಕರಲ್ಲಿ ಬಸವೇಶ್ವರರು ಕೂಡ ಒಬ್ಬರು. ವೈದಿಕ ಮೂಲ ಧರ್ಮದಲ್ಲಿ ಬೇರೂರಿದ್ದಿರುವಂತಹ ಅಸಂಖ್ಯ ಧಾರ್ಮಿಕ ಆಚರಣಾ ವಿಧಿವಿಧಾನಗಳನ್ನ ಬದಿಗೊತ್ತಿ ಮಾನವೀಯ ಮೌಲ್ಯಾಧಾರಿತವಾಗಿರುವಂತಹ ಸರಳವಾಗಿರುವಂತಹ ವೀರಶೈವ ಸಿದ್ಧಾಂತವನ್ನ ಬಸವೇಶ್ವರರು ಏನ್ ಮಾಡ್ತಾರೆ ಅಂದ್ರೆ ಪ್ರಚಾರಪಡಿಸಿದ್ದಾರೆ. ಜೊತೆಗೆ ಅವರ ಅನುಯಾಯಿಗಳಾಗಿರುವಂತಹ ಶರಣರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಹೆಚ್ಚು ಪ್ರಚಾರಗೊಳಿಸ್ತಿದ್ದಾರೆ. ಹಾಗಾದ್ರೆ ಬಸವೇಶ್ವರರ ಒಂದು ಬಾಲ್ಯ ನೋಡಬೇಕಾದ್ರೆ ಈಗಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯ ಪುತ್ರರಾಗಿ ಏನ್ ಮಾಡ್ತಾರೆ ನಡೆಸ್ತಾ ಇದ್ದಾರೆ. ಬಸವೇಶ್ವರವರ ಹುಟ್ಟೂರು ಇವತ್ತಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆಯ ಪುತ್ರರಾಗಿ ಏನ್ ಬಸವೇಶ್ವರ ಜನಿಸ್ತಾ ಇದ್ದಾರೆ. ಜಾತಿ ವ್ಯವಸ್ಥೆಯ ಕಡು ವಿರೋಧಿಯಾಗಿರುವಂತಹ ಬಸವೇಶ್ವರರು ತಮ್ಮ ಉಪನಯನದ ನಂತರ ಯಜ್ಞೋಪವೀತವನ್ನ ಕಿತ್ತೆಸೆದು ಕೂಡಲ ಸಂಗಮಕ್ಕೆ ಏನ್ ಮಾಡ್ತಾರೆ ಅಂತ ನಡೀತಾ ಇದ್ದಾರೆ. ನೋಡಿ, ಬಸವೇಶ್ವರ ಏನಂತಂದ್ರೆ ಜಾತಿ ವ್ಯವಸ್ಥೆಯ ಕಡು ವಿರೋಧಿಯಾಗಿದ್ದರು. ಹಂಗಾಗಿ ತಮ್ಮ ಉಪನಯನದ ನಂತರ ಯಜ್ಞೋಪವೀತನವನ್ನ ಏನ್ ಮಾಡ್ತಾರೆ ಅಂದ್ರೆ ಕಿತ್ತೆಸೆದು ಕೂಡಲ ಸಂಗಮಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಡೀತಾ ಇದ್ದಾರೆ. ಅಲ್ಲಿ ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆಯನ್ನ ಪಡೆದು ಧ್ಯಾನ ಸಾಧನೆಯನ್ನು ಮಾಡಿದವರು. ಶೈವ ಗುರುಗಳ ಸಾನ್ನಿಧ್ಯದಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದು ಧ್ಯಾನ ಸಾಧನೆ ಮಾಡಿದವರು. ತಮ್ಮ ಕಾರ್ಯಾಧ್ಯಕ್ಷತೆಯಿಂದ ಅಂದ್ರೆ ಕೆಲಸದಲ್ಲಿರುವಂತಹ ಪ್ರಾಮಾಣಿಕತೆಯಿಂದ ಬಸವೇಶ್ವರರು ಏನ್ ಮಾಡ್ತಾರೆ ಅಂದ್ರೆ ಕಲಚೂರಿ ಅರಸರಾಗಿರುವಂತಹ ಬೆಜ್ಜಳನ ಭಂಡಾರದ ಅಧಿಕಾರಿಯಾಗಿ ನೇಮಕವಾಗ್ತಾರೆ.
ತಮ್ಮ ಒಳ್ಳೆಯ ಕೆಲಸದಿಂದ ಕಾರ್ಯದಿಂದ ಏನ್ ಮಾಡ್ತಾರೆ, ಬಸವೇಶ್ವರರು ಕಲಚೂರಿಯ ಅರಸರಾಗಿರುವಂತಹ ಬೆಚ್ಚಲನ ಭಂಡಾರದ ಅಧಿಕಾರಿಯಾಗಿ ಏನಾಗ್ತಾರೆ, ನೇಮಕ ಆಗ್ತಾರ. ಉನ್ನತ ಅಧಿಕಾರದಲ್ಲಿದ್ದರೂ ಕೂಡ ಹಣ, ಅಧಿಕಾರ, ಅಧಿಪತ್ಯ ಯಾವುದರಿಂದಲೂ ಕೂಡ ವಿಚಲಿತರಾಗಲಿಲ್ಲ. ಉನ್ನತವಾಗಿರುವಂತಹ ಅಧಿಕಾರದಲ್ಲಿದ್ದರೂ ಕೂಡ ಯಾವುದೇ ಹಣಕ್ಕೆ ಆಸೆ ಪಡದೆ, ಅಧಿಕಾರಕ್ಕೆ ಆಸೆ ಪಡದೆ, ಅಧಿಪತ್ಯಕ್ಕೆ ಆಸೆ ಪಡದೆ, ಇವು ಯಾವುದರಿಂದಲೂ ಕೂಡ ವಿಚಲಿತರಾಗಿಲ್ಲ. ತಮ್ಮ ಇಡೀ ಜೀವನಮಾನವನ್ನು ಏನ್ ಮಾಡ್ತಾರೆ ಅಂದ್ರೆ ಸಮಾಜ ಮತ್ತು ಧರ್ಮದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳನ್ನ ತೊಡೆದಾಗ್ಲಿಕ್ಕೆ ಮೀಸಲಿಡ್ತಾರೆ. ಎಲ್ಲ ಇದೆ, ಹಣ ಇದೆ, ಅಧಿಕಾರ ಇದೆ, ಅಧಿಪತ್ಯ ಇದೆ, ಇವು ಯಾವುದಕ್ಕೂ ಏನಾದ್ರು ಒಳಪಡದೆ ತಮ್ಮ ಇಡೀ ಜೀವಮಾನವನ್ನೇ ಸಮಾಜ ಮತ್ತು ಧರ್ಮದಲ್ಲಿರುವಂತಹ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಮೀಸಲಾಗಿಸಿರ್ತಾರ. ಸಮಾಜದ ಅಥವಾ ಸಮಾಜ ಧರ್ಮದ ಪುನಶ್ಚೇತನಕ್ಕೆ ಟೊಂಕ ಕಟ್ಟಿ ನಿಲ್ತಾ ಇದ್ದಾರೆ. ಇಡೀ ಸಮಾಜವನ್ನು ಏನ್ ಮಾಡ್ತಾರೆ, ಜಾತಿ ವ್ಯವಸ್ಥೆಯಿಂದ ಮುಕ್ತಗೊಳಿಸಲಿಕ್ಕೆ, ಧರ್ಮದ ಪುನಶ್ಚೇತನಕ್ಕೆ ಏನಪ್ಪ ಅಂದ್ರೆ ಟೊಂಕ ಕಟ್ಟಿ ನಿಲ್ತಾ ಇದ್ದಾರೆ. ಈ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯನ್ನ ಬಸವಣ್ಣವರು ಏನ್ ಮಾಡ್ತಾರೆ, ಮಂಗಳ ಕೇಳಿಯಲ್ಲಿ ಅಥವಾ ಮಂಗಳವಿಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾರೆ. ಬಸವಣ್ಣವರು ಆರಂಭಿಸಿರುವಂತ ಈ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಏನಪ್ಪ ಅಂದ್ರೆ ಮಂಗಳವಾಡಿಯಲ್ಲಿ ಏನು ಆರಂಭ ಆಗ್ತಿತ್ತ, ಶಿವಶರಣರಾದವರು. ಯಾರು ಶಿವಶರಣರಾದವರು? ಜಾತಿ ಭೇದವನ್ನ ಮಾಡಬಾರದು, ಜಾತಿ ಭೇದವನ್ನು ಮಾಡಬಾರದು, ಆತ್ಮ ಪರಿಶುದ್ಧತೆಯ ಭಕ್ತಿಯೇ ಶಿವನನ್ನ ಸೇರುವಂತ ನಿಜವಾದ ಮಾರ್ಗ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಶಿವಶರಣರಾದವರು ಜಾತಿ ಭೇದವನ್ನು ಮಾಡಬಾರದು, ಆತ್ಮ ಪರಿಶುದ್ಧತೆ ಏನಪ್ಪ ಅಂದ್ರ ಆತ್ಮ ಪರಿಶುದ್ಧತೆಯ ಭಕ್ತಿ ಶಿವನನ್ನ ಸೇರುವಂತ ನಿಜವಾದಂತ ಮಾರ್ಗ ಅಂತ ಪ್ರತಿಪಾದಿಸ್ತಿದ್ದಾರೆ. ಪ್ರತಿಯೊಬ್ಬರು ದುಡಿದು ತಿನ್ನಬೇಕಂತ ತಿಳಿಸ್ತಾ ಇದ್ದಾರೆ. ಸ್ವಾವಲಂಬನೆಯ ತತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ಹಿರಿದು ಕಿರಿದು ಎಂಬುದಿಲ್ಲ ಅನ್ನುವಂಥ ವಿಚಾರವನ್ನು ಸಾರ್ತಾ ಇದ್ದಾರೆ. ವೃತ್ತಿ ಒಳಗ ಹಿರಿದು ಕಿರಿದು ದೊಡ್ಡದು ಸಾಣು ಅನ್ನುವಂಥದ್ದು ಏನಪ್ಪ ಅಂದ್ರೆ ಇಲ್ಲ, ಎಲ್ಲವೂ ಒಂದೇ ಅಂತ ಪ್ರತಿಪಾದಿಸ್ತಾರೆ. ತಮ್ಮ ಕಾಯಕ ತತ್ವದ ಮುಖಾಂತರ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ದಾರೆ. ಕಾಯಕವೇ ಕೈಲಾಸ ಅನ್ನುವಂಥ ಒಂದು ತತ್ವದ ಮೂಲಕ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸೋದ್ರ ಮೂಲಕ ದೇಹವೇ ದೇಗುಲ ಅಂತ ಸಾರ್ತಾ ಇದ್ದಾರೆ. ಆ ದೇಹವೇ ದೇಗುಲ ಅಂತ ಸಾರುವಂತ ಬಸವಣ್ಣವರು ಈ ತತ್ವನ ಅನುಷ್ಠಾನಕ್ಕೆ ತರಲಿಕ್ಕೆ ಏನ್ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಬಹಳಷ್ಟು ವಿಚಾರಗಳನ್ನ, ಬಹಳಷ್ಟು ಅನಿಷ್ಟಗಳನ್ನು ತೊಡೆದು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಬಗೆಯ ಸಂವೇದನೆಗಳು ಇಂದಿಗೂ ನಮ್ಮ ಸಮಾಜಕ್ಕೆ ಏನಾಗಂದ್ರೆ ದಾರಿದೀಪಗಳಾಗಿದ್ದಾವೆ. ಬಸವಣ್ಣವರು ಹಾಕಿಕೊಟ್ಟಿರುವಂತಹ ಮಾರ್ಗದೊಳಗೆ ಇವತ್ತೆಲ್ಲ ನಾವು ಏನ್ ಮಾಡ್ತಿದೀವಿ, ನಡೀತಾ ಇದೀವಿ. ಕಾಯಕವೇ ಕೈಲಾಸ ಇಡ್ತಾ ಇದೀವಿ, ದುಡಿಯುವಂತ ಸಂಸ್ಕೃತಿನ ಬೆಳೆಸ್ಕೊಂಡಿದೀವಿ. ಬಸವೇಶ್ವರರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಎನ್ನುವಂತ ಹೆಸರಿನ ಒಂದು ಶರಣರ ಆಧ್ಯಾತ್ಮಿಕ ಕೇಂದ್ರವನ್ನು ಏನ್ ಮಾಡ್ತಾರೆ, ಇಲ್ಲೇ ಸ್ಥಾಪನೆ ಮಾಡ್ತಾರೆ. ಬಸವೇಶ್ವರ ಏನ್ ಮಾಡ್ತಾರಪ್ಪ ಅಂದ್ರ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದೊಳಗ ಅನುಭವ ಮಂಟಪ ಅನ್ನುವಂತ ಹೆಸರಿನ ಒಂದು ಶರಣರ ಆಧ್ಯಾತ್ಮಿಕ ಕೇಂದ್ರವನ್ನು ಏನ್ ಮಾಡ್ತಾರೆ, ಇಲ್ಲೇ ಪ್ರಾರಂಭಿಸ್ತಾ ಇದ್ದಾರೆ. ಇಲ್ಲಿ ಬಸವಾದಿಯಾಗಿ ಎಲ್ಲ ಶಿವಶರಣರು, ಬಸವಾದಿಯಾಗಿ ಎಲ್ಲ ಶಿವಶರಣರು ಸಾಮಾಜಿಕ ಸಮಸ್ಯೆಗಳಿರುವಂತಹ ಜಾತಿ ಮತ್ತು ಲಿಂಗ ತಾರತಮ್ಯ ಸಮಸ್ಯೆಗಳನ್ನು ಮಾಡ್ತಿದ್ರು, ಚರ್ಚೆ ಮಾಡ್ತಾ ಇದ್ರು. ಇಲ್ಲಿ ಬಸವಾದಿ ಅಂದ್ರೆ ಬಸವಣ್ಣ ಹಿಡ್ಕೊಂಡು ಎಲ್ಲಾ ಶಿವಶರಣರು ಏನ್ ಮಾಡ್ತಾರೆ, ಸಾಮಾಜಿಕ ಸಮಸ್ಯೆಗಳಿರುವಂತಹ ಜಾತಿ ಮತ್ತು ಲಿಂಗ ತಾರತಮ್ಯ ಸಮಸ್ಯೆಗಳನ್ನು ಏನ್ ಮಾಡ್ತಿದ್ರು, ಚರ್ಚೆ ಮಾಡ್ತಿದ್ರು. ಹಾಗೇನೆ ಧಾರ್ಮಿಕ ಅಂಕು ಡೊಂಕುಗಳನ್ನು ಏನ್ ಮಾಡ್ತಿದ್ರು, ಚರ್ಚೆ ಮಾಡ್ತಾ ಇದ್ರು. ಅವುಗಳಿಗೆ ಚಿಕಿತ್ಸಕ ಸಂದೇಶಗಳ ಮೂಲಕ ಪರಿಹಾರವನ್ನು ಸೂಚಿಸ್ತಾ ಇದ್ರು. ಅಂದ್ರ ಆ ಸಮಸ್ಯೆಗಳಿಗೆ ಏನ್ ಮಾಡ್ತಿದ್ರಪ್ಪ ಅಂದ್ರ ಪರಿಹಾರವನ್ನು ಸೂಚಿಸ್ತಾ ಇದ್ರು. ಅಲ್ಲದೆ ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಚರ್ಚೆ ಮಾಡ್ತಾ ಇದ್ರು. ಅಂತರಂಗ ಮತ್ತು ಬಹಿರಂಗ ಎರಡು ಏನಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಅದೇ ಸತ್ಯವನ್ನು ಏನ್ ಮಾಡ್ತಿದ್ರಪ್ಪ ಅಂದ್ರ ಶರಣರು ಸಾರ್ತಾ ಇದ್ರು. ಅಂತರಂಗ ಮತ್ತು ಬಹಿರಂಗ ಎರಡು ಏನಾಗಿರ್ಬೇಕು, ಶುದ್ಧವಾಗಿರ್ಬೇಕಂತ ವಿಚಾರವನ್ನು ಏನ್ ಮಾಡ್ತಾರೆ ಅಂದ್ರ ಬೋಧಿಸ್ತಾರ. ಅಷ್ಟೇ ಅಲ್ಲ, ಅದೇ ಸತ್ಯ ಅಂತ ಏನ್ ಮಾಡ್ತಿದ್ರು, ಸಾರಿಸಿದ್ರು. ಅಂತ ಒಂದು ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಏನ್ ಮಾಡ್ತಿದ್ರ ಅವರ ನಡೆ ಮತ್ತು ನುಡಿಯ ಮೂಲಕ ಏನ್ ಬರುವಂತ ಅಂಶಗಳಾಗಿ ಏನಾಗ್ತಂದ್ರ ಮುಂದೆ ವಚನಗಳ ರೂಪಗಳಾಗಿ ಏನ್ ಮಾಡ್ತಂದ್ರ ಹೊರಹೊಮ್ಮುತ್ತಾವ. ಈ ಶರಣರ ಆಧ್ಯಾತ್ಮಿಕ ಚಿಂತನೆಗಳು ಅಷ್ಟೇ ಅಲ್ಲ, ಅವರ ನಡೆ ನುಡಿ ಇವೆಲ್ಲವೂ ಕೂಡ ಏನಪ್ಪ ಅಂದ್ರ ಹೊರ ಬರ್ತಾ ಇದಾವೆ. ಆ ನಡೆ ನುಡಿಯ ಮೂಲಕ ಹೊರಗೆ ಬಂದಿರುವಂತಹ ಅಂಶಗಳನ್ನೇ ವಚನಗಳ ರೂಪಗಳಿಗೆ ಏನ್ ಮಾಡಿದ್ರು, ಬರೆದಿಡ್ಲಿಕ್ಕೆ ಆರಂಭಿಸಿದ್ರು. ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತ ರೀತಿಯೊಳಗ ವಚನಗಳನ್ನ, ಶರಣರ ಜೀವನದ ಸಂದೇಶಗಳು ಏನಪ್ಪ ಒಂದು ಆಂದೋಲನವನ್ನು ಏನ್ ಮಾಡ್ತಂದ್ರ ಕಟ್ಟಿಕೊಡ್ತಾ ಇವೆ. ಸಾಮಾನ್ಯ ಜನರಿಗೂ ಕೂಡ ಏನಪ್ಪ ಅರ್ಥವಾಗುತ್ತಿರುವಂತಹ ಈ ವಚನಗಳಲ್ಲಿ ಶರಣರ ಜೀವನದ ಸಂದೇಶಗಳು ಏನಪ್ಪ ಒಂದು ಆಂದೋಲನ ಏನ್ ಮಾಡ್ತಂದ್ರ ಕಟ್ಟಿಕೊಡ್ತಾವೆ. ಅವರ ಸರಳ ಕನ್ನಡವನ್ನು ಏನಪ್ಪ ಬಳಸುವಂತ ಮೂಲಕ ತಮ್ಮ ಚಳವಳಿಯನ್ನು ಮಾಡ್ತಾರಂದ್ರ ಜನಮುಖಿಯಾಗಿಸ್ತಾ ಇದ್ದಾರೆ. ಅಂದ್ರೆ ಸರಳವಾಗಿರುವಂತಹ ಕನ್ನಡ ಭಾಷೆ ಬಳಸುವ ಮೂಲಕ ತಮ್ಮ ಚಳವಳಿ ಜನಮುಖಿಯಾಗಿಸ್ತಾರೆ. ಮಾನವರೆಲ್ಲರೂ ಸಮಾನರು, ಹುಟ್ಟಿನಿಂದ ಯಾರೂ ಅಸ್ಪೃಶ್ಯರಲ್ಲ. ನೋಡಿ, ಮನುಷ್ಯರೆಲ್ಲರೂ ಸಮಾನರು, ಹುಟ್ಟಿನಿಂದ ಯಾರೂ ಅಸ್ಪೃಶ್ಯರಲ್ಲ. ಆದರೆ ಆಚಾರ ವಿಚಾರಗಳಿಂದ, ನಡೆನುಡಿಗಳಿಂದ ಮಾತ್ರ ಅಸ್ಪೃಶ್ಯರಾಗ್ತಾರಂತ ಏನಪ್ಪಾ ಅಂದ್ರೆ ವಿಚಾರಗಳನ್ನು ಏನ್ ಮಾಡ್ತಾರೆ, ವಚನಗಳ ಮೂಲಕ ಪ್ರಚುರಪಡಿಸ್ತಾ ಇದ್ದಾರೆ.
ಅಸ್ಪೃಶ್ಯರು ಯಾವಾಗ ಆಗ್ತಾ ಇದಾರೆ ಅಂದ್ರೆ ನಾವು ಮಾಡುವಂತ ಆಚಾರ ವಿಚಾರಗಳಿಂದ, ನಡೆ ನುಡಿಗಳಿಂದ ಮಾತ್ರ ಅಸ್ಪೃಶ್ಯರಾಗ್ತಾ ಇದಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ತೋರಿಸ್ಕೊಡ್ತಾ ಇದಾರೆ. ಅಂದಿನ ಸಮಾಜದಲ್ಲಿ ಬರುವಂತ ಅನೇಕ ಸಮಾಜದ ಅಂಕು ಡೊಂಕುಗಳನ್ನ, ಲೋಪದೋಷಗಳನ್ನ ಎತ್ತಿ ತೋರಿಸಿ ಅವುಗಳ ಬಗ್ಗೆ ಏನ್ ಮಾಡ್ತಾರೆ, ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವಚನ ಚಳವಳಿಯಲ್ಲಿ ಜಾತಿ ಭೇದವಿಲ್ಲದ ಅವರ ಅನುಯಾಯಿಗಳು ಏನ್ ಮಾಡ್ತಾರೆ ಅಂದ್ರ ಎಲ್ಲರೂ ಕೂಡ ಅದರಲ್ಲಿ ಒಗ್ಗೂಡಿ ಹೋರಾಟ ಮಾಡ್ತಾರೆ. ಅಂದ್ರೆ ವಚನ ಚಳವಳಿಯಲ್ಲಿ ಜಾತಿ ಭೇದವಿಲ್ಲದೆ ಅವರ ಎಲ್ಲ ಅನುಯಾಯಿಗಳು ಕೂಡ ಏನ್ ಮಾಡ್ತಾರೆ, ಇಲ್ಲ ಒಗ್ಗೂಡ್ತಾ ಇದ್ದಾರೆ. ಇವರಲ್ಲಿ ಪ್ರಮುಖರಾದವರು ಅಲ್ಲಮ ಪ್ರಭು, ಅಕ್ಕಮಹಾದೇವಿ, ಸಿದ್ದರಾಮ, ಮೋಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ, ಹರಳರ ಚೆನ್ನಯ್ಯ, ಕಿನ್ನರ ಬೊಮ್ಮಯ್ಯ ಇವೆಲ್ಲರೂ ಕೂಡ ಏನಪ್ಪ ಅಂದ್ರ ಇಲ್ಲಿ ಹೊಂದ್ಕೊಡ್ತಾರ. ಒಟ್ಟಾರೆ ಸಮಾನತೆಯ ಆಶಯವನ್ನು ಏನಪ್ಪ ಸಿದ್ಧಾಂತವನ್ನ ಇರಿಸಿಕೊಂಡಿರುವಂತ ಬಸವೇಶ್ವರ ಏನಪ್ಪ ಅಂದ್ರ ತಮ್ಮ ವಚನಕಾರರು ಸಮಾಜ ಮತ್ತು ಸಂಸ್ಕೃತಿಯ ಸಾಹಿತ್ಯಕ್ಕೆ ಅಪಾರವಂತ ಕೊಡುಗೆಯನ್ನ ನೀಡಿದ್ದಾರೆ. ಸೊ ಆ ಮೂಲಕ ಏನಪ್ಪ ಅಂದ್ರೆ ಬಸವೇಶ್ವರ ಕೂಡ ಸಮಾಜ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ.